ಆನೆ ಹಲೋ Salam 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 salam. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋಗಳ ಇತಿಹಾಸದಲ್ಲಿ ಇಷ್ಟರವರೆಗೂ ನಾನು ಮಹಾರಾಜರನ್ನ, ಅರಮನೆನ, ಅಂಬಾರಿಯನ್ನ ಎಲ್ಲವನ್ನ ನಿಮ್ಗೆ ತೋರಿಸಿದ್ದೀನಿ. ಈಗ ಅಂಬಾರಿ ಹೊರುವಂತ ಆನೆಯನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ದ ಗ್ರೇಟ್ ಅಭಿಮನ್ಯು, 58 ವರ್ಷದ ಅಭಿಮನ್ಯು ನಮ್ಮ ಮುಂದೆ ಇವತ್ತು ನಿಮ್ಗೋಸ್ಕರ ನಾನೀಗ ತೋರಿಸ್ತಾ ಇದ್ದೀನಿ. ಮತ್ತಿಗೋಡು ಅರಣ್ಯ ಆನೆ ಸಾಕಾಣೆ ಶಿಬಿರದಲ್ಲಿ ಇವತ್ತು ನಾನಿದ್ದೀನಿ. ಇಲ್ಲೇ ಇವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಇಲ್ಲಿಂದ ಬಿಟ್ಟು ಗಜಪಯಣವನ್ನು ಆರಂಭಿಸಿ ಮೈಸೂರನ್ನ ತಲುಪಿ ನಿಮ್ಮೆಲ್ಲರಿಗೂ 2 ತಿಂಗಳ ಕಾಲ ಅಭಿಮನ್ಯು ದರ್ಶನ ಕೊಡ್ತಾನೆ. ನೋಡಿ, ಈ ಆನೆಗೆ ಒಂದು ಹುದ್ದೆ ಹೆಸರಿದೆ, ಆನೆ ಜಮೇದಾರ್ ಅಂತ. ಸರ್ ಬನ್ನಿ. ಇವ್ರು ನೀವು ನೋಡ್ತಾ ಇದ್ದೀರಾ, ಆನೆ ಜಮೇದಾರ್ ಶರೀಫ್ ಅಂತ. ಇವರು ಆನೆ ಜಮೇದಾರ್ ಅಂತ ಒಂದು ಹುದ್ದೆ ಇದೆ ಅಂತ ನನ್ಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಇವ್ರ ಹೆಸರು ಶರೀಫ್ ಸಾಹೇಬರು ಅಂತೇಳಿ. ಆನೆ ಜಮೇದಾರ್. ಜಮೇದಾರ್ ಅಂದ್ರೆ ಜಮಾವಣೆ ಅಂದ್ರೆ ಎಲ್ಲಾನು ಒಂದ್ ಕಡೆ ಸೇರಿಸುವಂಥದ್ದು. ಅದನ್ನೆಲ್ಲ ಸೇರಿಸಿ ಈ ಕ್ಯಾಂಪ್ನ ನೋಡ್ಕೊಳ್ಳೋ ಅಂತ ವ್ಯಕ್ತಿ ಆನೆ ಜಮೇದಾರ್ ಶರೀಫ್. ಈ ಆನೆ ಮೇಲೆ ಕೂತ್ಕೊಂಡು ನಿಮಗೆ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಟಿವಿಗಳಲ್ಲಿ, ಪೇಪರ್ಗಳಲ್ಲಿ, ಫೋಟೋಗಳಲ್ಲಿ ದರ್ಶನ ಕೊಡುವಂಥವ್ರು ವಸಂತ್ ಅವರು, ಈ ಆನೆಯ ಮಾವುತರು. ಮತ್ತು ಈ ಆನೆ ಜೊತೆಗಿರೋ ಅಂಥವ್ರು, ಇವ್ರ ಹೆಸರು ರಾಜಣ್ಣ ಅಲ್ವಾ, ರಾಜಣ್ಣ ಅವರು. ನೋಡಿ, ಇವರಿಬ್ಬರೇ ಈ ಆನೆನ ದೇಖ್ಭಾಲ್ ಮಾಡ್ತಾ ಇರೋವಂಥದ್ದು. ನೀವು ನೋಡ್ತಾ ಇದ್ದೀರಾ. ವಸಂತ ಅವರು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಇದನ್ನ? ನಾನೊಂದು 25 ವರ್ಷದಿಂದ ನೋಡ್ತೀನಿ. 25 ವರ್ಷದಿಂದ ನೋಡ್ತಾ ಇದ್ದೀರಾ. ಅಭಿಮನ್ಯು ಎಷ್ಟು ಪವರ್ಫುಲ್ ಅಂದ್ರೆ, ಎಷ್ಟು ಏನಂತಾರೆ ಪವರ್ಫುಲ್ ಆನೆ ಅಂತ ಅಂದ್ರೆ, ಇವನು ಇಲ್ಲಿ ಇದಾನೆ ಅಂತ ಅಂದ್ಬಿಟ್ಟು ಇನ್ನು 2 ಆನೆಗಳು ಇದ್ರ ಹತ್ರ ಬರದೇನೆ ಅಲ್ಲೇ ನಿಂತಿದೆ. ಒಂದು ನಮ್ಮ ಪ್ರೀತಿಯ ಭೀಮ ಮತ್ತು ಇನ್ನೊಂದು ಶ್ರೀಕಂಠ. ಅಲ್ಲಿಗೆ ನೀವು ನೋಡ್ತಾ ಇರೋದು ಶ್ರೀಕಂಠ. ಅದರ ಪೂರ್ತಿ ಹೆಸರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್, ನಮ್ಮ ಮಹಾರಾಜರ ಹೆಸರಿಟ್ಟರು ಅಂತ ಆನೆ. ಅದು ಆನೆ ಅಲ್ಲಿ ಇದನ್ನ ಹಾಸನದಲ್ಲಿ ಸೆರೆ ಹಿಡಿದು ಅದನ್ನ ಪಳಗಿಸಿದ್ದು ಸಹ ಇದೆ ಅಭಿಮನ್ಯು ಅಂತ ವಸಂತ ಅವ್ರು ಹೇಳಿದ್ರು. ಇನ್ನೊಂದು ಭೀಮ, ನೀವು ನೋಡ್ತಾ ಇದ್ರ ಅಲ್ಲಿ ನಿಂತಿರೋಂಥದ್ದು ಭೀಮ. ಇವೆರಡು ಇವನ ಹತ್ರ ಬರಕ್ಕಾಗದೆ ಇವನು ಒಂದ್ಸಲಿ ಇವನ ಕಣ್ಣ ನೋಟಕ್ಕೆ ಬೆದರಿ ಇಲ್ಲೇ ನಿಂತಿವೆ. ಯಾವಾಗ ಮೈಸೂರಿಗೆ ಬರ್ತೀರಾ? ಆಗಸ್ಟ್ 4ನೇ ತಾರೀಕು ಬರ್ತೀರಾ? ಅರಣ್ಯ ಭವನಕ್ಕೆ ಬರ್ತೀರಾ? ಇಲ್ಲಿ ಕ್ಯಾಂಪ್ ಅಲ್ಲಿ ಈ ಆನೆಗೆ ಏನೇನ್ ಕೊಡ್ತೀರಾ? ಇಲ್ಲಿ ರಾಗಿ ಮುದ್ದೆ, ಭತ್ತ, ಹುಲ್ಲು, ಕಾಯಿ, ಹೆಸರು ಕಾಳು ಇವನ್ನೆಲ್ಲ ಮುದ್ದೆ ಮಾಡಿ ಕೊಡ್ತೀವಿ ಸರ್. ಅದಲ್ಲದೆ ಇನ್ನು ಬಾಕಿದ ಏನಾದ್ರೆ ಕಾಡಿಗೆ ಸೊಪ್ಪು ತಗೋ ಬರ್ತೀವಿ. ಇಲ್ಲಾಂದ್ರೆ ಹಗಲೊತ್ತಲ್ಲಿ ಕಾಡಿಗೆ ಬಿಡ್ತೀವಿ. ಯಾವ್ದು ಖುಷಿ ಬಂತ ಅವು ತಿನ್ಕೊಂಡು ಬರಕ್ಕೆ ಕಾಡಿಗೆ ಕಳಿಸ್ತೀವಿ. ಒಳಗಡೆ ಕಳಿಸ್ಬಿಡ್ತೀರಾ? ಕಳಿಸ್ತೀವಿ ಸರ್. ಬರ್ತೀರಾ? ಅದು ಸೈನ್ ಹಾಕಿರ್ತೀವಿ ಸರ್. ಸೈನ್ ಮಾರ್ಗದಲ್ಲಿ ಹಿಂಗೆ ಎಳ್ಕೊಂಡು ಹೋಗಿರ್ತದೆ. ಆ ಸೈನ್ ಮಾರ್ಗದಲ್ಲೇ ಹೋಯ್ತೀವಿ ಸರ್. ಆ ಚೈನ್ ಎಲ್ಲ ಎಳ್ಕೊಂಡು ಹೋಗಿದೆ ನೋಡ್ಕೊಂಡು ಕರ್ಕೊಂಡ್ ಬರ್ತೀವಿ ಸರ್. ನೀವು ಬಾ ಅಂದ ತಕ್ಷಣ ವಾಪಸ್ ಬರುತ್ತಾ? ನಾವು ಹೋಗಿ ಕರೆದ್ರೆ ಬರ್ತಾ ಇರ್ತೇವೆ ಸರ್. ಬರುತ್ತಾ? ಹೌದು ಸರ್. ನೀವು ಕರೆದ್ರೆ ಬರ್ತದೆ. ಮೇಲ್ಗಡೆ ಮಣ್ಣುಗಳು ಹಾಕಿರ್ತವೆ. ನಾವು ಕರೆದ್ಬಿಟ್ಟು ಅಲ್ಲಿ ಬೈಟ್ ಅಂತ ಹೇಳ್ತೀವಿ. ಬೈಟ್ ಮನ್ಕೊಳ್ಬಿಡ್ತದೆ. ಅಲ್ಲಿ ಬಿದ್ಮೇಲೆ ಪುನಃ ಎದ್ದು ಕಾಲ್ ಕೊಡ್ತದೆ ಮೇಲ್ಗಡೆ ಎತ್ಕೊಳಕ್ಕೆ ಅಲ್ಲ ಅಂತ ಹೇಳ್ತೀವಿ. ಕಾಲ್ ಕೊಡ್ತದೆ, ಮೇಲ್ಗಡೆ ಎತ್ತಿ ಕೂತ್ಕೊಂಡು ಬರ್ತೀವಿ ಸರ್. ಮೇಲ್ಗಡೆ ಎತ್ತಿ ಕೂತ್ಕೊಂಡ್ ಬಂದ್ಬಿಡ್ತೀರಾ? ಹೌದು ಸರ್. ಇದು ಈಗ ಅರಮನೆ ಮೈಸೂರು ಕರ್ಕೊಂಡ್ ಬರ್ತೀರಾ? ಅಲ್ಲೇನೇನ್ ಕೊಡ್ತೀರಾ ತಿನ್ನಕ್ಕೆ? ಅಲ್ಲಿ ಬೆಳಿಗ್ಗೆನೆ ಅದಕ್ಕೆ 6 ಗಂಟೆಗೆನೆ ಮಾಮೂಲಿ ಹೆಸರು ಕಾಳು, ಉದ್ದಿನ ಕಾಳು, ಕುಸ್ಲಿಕ್ಕಿ ಇವನ್ನೆಲ್ಲ ಬೇಯಿಸಿ ಮತ್ತೆ ಬೆಣ್ಣೆ ಇವನ್ನೆಲ್ಲ ಹಾಕಿ, ತರಕಾರಿಗಳು ಇವನ್ನೆಲ್ಲ ಹಾಕಿ ಅದಕ್ಕೆ ಮುದ್ದೆ ಮಾಡಿ ಕೊಡ್ತೀವಿ ಸರ್. ಇವಾಗ 1 ವರ್ಷದಿಂದ ಇಲ್ಲೇ ಇದೆ ಇದು. ಈಗ ಸಡನ್ ಆಗಿ ಸಿಟಿಗೆ ಬಂದ್ರೆ ನೋಡಿ ಸ್ವಲ್ಪ ಇದಕ್ಕೆ ಬೆದರಿಕೆ ಆಗಲ್ವಾ? ನಾವು ಜೊತೆಯಲ್ಲೇ ಇರ್ತೀವಲ್ಲ ಸರ್.
ಆ ಮಾವುತ ಕಬಡ್ಡಿ ಏನ್ ಹೇಳ್ತೆ ಅದೇ ಮಾಡ್ಕೊಂಡು ಹೋಯ್ತಾ ಇರ್ತದೆ ಸರ್. ಹೌದಾ, ಜನ ಇರ್ಲಿ ಜನ ಇರ್ಲಿ ಏನೇ ಇರ್ಲಿ, ಹ್ಮ್. ಮಾವುತ ಕಬಡ್ಡಿ ಏನ್ ನಾವು ಕಂಟ್ರೋಲ್ ಮಾಡಿದೀವಿ ಆ ಕಂಟ್ರೋಲ್ ಮೇಲೆ ಬರ್ತದೆ. ಸೊ ಅಲ್ಲಿ ಗಾಡಿಗಳು ಹಾರ್ನು ಅದು ಇದು ನೋಡಿದ್ರೆ ಯಾವ್ದಕ್ಕೆ ಎದುರೋದಿಲ್ಲ ಸರ್. ಯಾವ್ದಕ್ಕೆ ಅಲ್ವಾ, ನಾವ್ ಎದುರ್ಬೇಕಷ್ಟೇ, ಇವ್ರನ್ನ ನೋಡಿ ನಾವ್ ಎದುರ್ಬೇಕಷ್ಟೇ. ನಾವು ಮಾವುತ ಕಬಡ್ಡಿಗಳು ಇದ್ರೆ ಅದು ಯಾವ್ದಕ್ಕೆ ಎದುರೋದಿಲ್ಲ ಸರ್. ಹ್ಮ್ ಮಾವುತ ಕಬಡ್ಡಿ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅವು ಆ ಕಡೆ ಸೈಡ್ ಬೇರೆ ಕಡೆ ಹಾಕೊಂಡು ಹೋಯ್ತಾ ಇರ್ತದೆ. ಇಲ್ಲ ನಾವು ಮೇಲ್ಗಡೆ ಕೂತ್ಕೊಂಡು ಹ್ಮ್. ಒಬ್ಬ ಕೆಳಗಡೆ ಇರ್ತಾರೆ, ಮೇಲ್ಗಡೆ ನಾವ್ ಇರ್ತೀವಿ. ಹ್ಮ್. ಫುಲ್ ಸುಮಾರು ಕಾಲುಗಳಲ್ಲಿ ಮೇಲ್ಗಡೆ ಟ್ರೈನಿಂಗ್ ಮಾಡ್ತಾ ಇರ್ತೀವಿ ಸರ್. ಈಗ ಶರೀಫ್ ಸಾಹೇಬ್ರು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ರು. ಸ್ನೇಹಿತರೆ, ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಬಿಟ್ಟಿದ್ದು. ಈ ಆನೆಗಳಿಗೆ ಏನ್ ಇಷ್ಟ ಅಂತ ಇವರು ಕಬ್ಬು, ಬಾಳೆಹಣ್ಣು, ಮತ್ತೆ ಇನ್ನೇನ್ ಸರ್ ನೀವು ಇಟ್ಟಿದ್ದು, ಹುಲ್ಲು, ಸೌತೆಕಾಯಿ ಎಲ್ಲಾನು ಬೇರೆ ಬೇರೆ ಒಂದ್ ಕಡೆ ಇಟ್ಬಿಟ್ಟು ಆನೆಗಳನ್ನ ಅಲ್ಲಿಗೆ ಬಿಟ್ರಂತೆ. ಆನೆ ಮೊದಲು ತಿಂದಿದ್ದೆ ಹುಲ್ಲು, ಆನೆ ಮೊದಲು ತಿಂದಿದ್ದು ಹುಲ್ಲು, ಬಾಯಿ ಹಾಕಿದೆ ಹುಲ್ಲಿಗೆ. ಯಾಕಂದ್ರೆ ಅದ್ರ ನಿತ್ಯದ ಆಹಾರ ಅದು ಹುಲ್ಲು. ಅದರ ನಿತ್ಯದ ಆಹಾರ ಏನಿದೆ ಅದನ್ನ ಮಾತ್ರ ತಿನ್ನುತ್ತೋ. ಅದು ಕಬ್ಬು ಮತ್ತೆ ಬಾಳೆಹಣ್ಣನ್ನ ತಿನ್ನಲ್ವಾ ಅಂತ ನಾನು ಕೇಳಿದೆ. ಕಬ್ಬು ಬಾಳೆಹಣ್ಣು ತಿನ್ನಲ್ವಾ? ತಿನ್ನುತ್ತೆ ಸರ್. ಅದು ನೀವು ದಿನ ಸ್ವೀಟ್ ತಿನ್ನಕ್ ತಿಂತೀರಾ? ಇಲ್ಲ. ಸೊ ಅದು ಅಷ್ಟೇ, ಯಾವಾಗಲೂ ಬೇಕು ಅನ್ಸ್ದಾಗ ಮಾತ್ರ ಒಂದ್ ಸ್ವಲ್ಪ ತಿನ್ನುತ್ತೆ, ಆದ್ರೆ ದಿನನಿತ್ಯದಲ್ಲಿ ಅದು ಹುಲ್ ತಿನ್ನುತ್ತೆ ಅಂತ ಹೇಳಿದೆ. ಎಂತ ಸ್ಟೋರಿ ನೋಡ್ರಿ. ಇದಕ್ಕೀಗ ಅಷ್ಟು ಭಾರ ಹೊರಿಸ್ತಿರಲ್ಲ, ಅಂಬಾರಿ ಅಷ್ಟು ಭಾರ ಹೊರಗೆ ಹೆಂಗೆ ಇದು ಹೊರದು ಹೆಂಗೆ? ಅದೇನಿಲ್ಲ ಸರ್, ಅದು ಮೊದಲೇ ಅದಕ್ಕೆ 2 ತಿಂಗಳಿಗೆ ಟೈಮ್ ಹಾಕಿರ್ತಾರೆ ಸರ್. ಅಲ್ಲಿಗೆ ಗಾದಿ ನಮ್ದ ಕಟ್ಟೋದು ಮೊದಲು, ಅದಕ್ಕೆ ಅಂತ ಭಾರ ಕೊಡ್ತಾರ. ಅದು ಅಂತ ಲಾಸ್ಟಿಗೆ ಮರದಂಬರಿ ಅಂತ ಬರುತ್ತೆ ಸರ್. ಮರದಂಬರಿಗೆ ಅದು ಚಿನ್ನದಂಬರಿ ಭಾರ ಅಷ್ಟು ಹಾಕಿ ತೂಕ ಹಾಕಿ ಆಗ ವರ್ಷಕ್ಕೆ ಎಷ್ಟು ಟೈಮಿಗೆ ಸಾಕ್ತದೆ ಅಂತ ಅದನ್ನ ಟೈಮ್ ಸವಾಲ ಇರ್ತದೆ ಸರ್. ಅದಕ್ಕೆ ಆಗ ಅದ್ರಲ್ಲಿ ಗೊತ್ತಾಯ್ತು ಸರ್, ಆನಿಕ ಏನ್ ಕರೆಕ್ಟ್ ಏನ್ ಚೆನ್ನಾಗ್ ಉಂಟಾ ಏನ್ ಚೆನ್ನಾಗ್ ಉಂಟಲ್ಲ ನಮ್ಮ ಮಾತೃಗಳು ಗೊತ್ತಾಯ್ತದೆ, ನಮ್ಮ ಅಧಿಕಾರಿಗಳಿಗೂ ಗೊತ್ತಾಯ್ತದೆ ಸರ್. ಗೊತ್ತಾಗುತ್ತೆ. ಆನೆ ಕಡಿಮೆ 5,000 ಕೆಜಿ ಇರ್ತದೆ. ಈಗ ಅಂಬಾರಿ ಗಾದಿ ಎಲ್ಲ ಸೇರಿಸಿ 1,000 ಕೆಜಿ ಬರುತ್ತೆ. ಈಗ 5,000 ಕೆಜಿ ಆನೆ ಅಂಬಾರಿನ ಹೊತ್ತು ಬಿಡ್ತದೆ. ಬಟ್ ನಾವ್ ಹಗ್ಗ ಬಿಗಿತೀವಲ್ಲ ಇಲ್ಲಿ, ಹಗ್ಗನ ತಕೊಂಡು ಅದು ಟೈಟ್ ಆಗಿರ್ತದೆ ಹಗ್ಗ, ಅದನ್ನ ಮುಂದ್ಗಡೆ ಕಾಲ್ ಮಾಡಿಕೊಂಡು ಮುಂದಕ್ಕೆ ಸಾದ್ರೆ ಆನೆ ಸ್ವಲ್ಪ ಇದಾಗಿದೆ ಅಂತ. ಇಲ್ಲಾಂದ್ರೆ ನಾವೀಗ 100 ಕೆಜಿ ಮನುಷ್ಯ 50 ಕೆಜಿ ಹೊತ್ತೇ ಬರ್ತೀವಿ ನಾವು. ಆನೆಗಳೆಲ್ಲ ಅದು ಒತ್ಬಿಡ್ತದೆ. ಬಟ್ ಅದ್ರ ಪ್ರಾಕ್ಟೀಸು ಮತ್ತೆ ಹಗ್ಗ ಬಿಗ್ದಿರ್ತೀವಲ್ಲ, ಅದನ್ನ 5-6 ಕಿಲೋಮೀಟರ್ ಬಲಿ ಪಟ್ಟ ತಗೊಂಡ್ ಹೋಗ್ಬೇಕು. ಅದೇ ಆನೆಗೆ ಸೋಲ್ಸೋದು. ಈಗ ನಾವು ಬೆಟ್ಟದಲ್ಲಿ ಹಿಂಗ ಈ ಹಗ್ಗಗಳು ಕೊರಿತೇವೆ ಅಲ್ಲಿ ಈ ಸೈಡ್ ಅಲ್ಲಿ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಅದ ಹೋಗ್ಬೇಕು. ಹೇಳಿದ್ರಲ್ಲ ಸ್ನೇಹಿತರೆ, ಶರೀಫ್ ಅವರು ಹೇಳಿದ್ದು ಭಾರ ಹೊರೋದು ಮುಖ್ಯ ಏನು ಅಂತ ಗಣನೆಗೆ ಇಲ್ಲ. ಭಾರ 1,000 ಕೆಜಿ ಇಸ್ ನಥಿಂಗ್ ಫಾರ್ ಹಿಮ್. 1,000 ಕೆಜಿ ಇಸ್ ಜಸ್ಟ್ ನಥಿಂಗ್. ಆದ್ರೆ ಆ ಬಿಗದಿರ್ತಾರಲ್ಲ ಹಗ್ಗ, ಆ ಹಗ್ಗ ಬಿಗದಿರೋದೇ ಇಶ್ಯೂ ಅದಕ್ಕೆ ಅಂತ. ಹಗ್ಗ ಬಿಗದಿರುವಂತ ಹಗ್ಗವನ್ನ, ಅದರ ಒಂದು ಕಿರಿಕಿರಿಯನ್ನ, ಇರಿಟೇಷನ್ ಅನ್ನ, ಅದರಲ್ಲಿ ಆಗುವಂತ ಉರಿಯನ್ನ ತಡ್ಕೊಂಡು 5 ಕಿಲೋಮೀಟರ್ ನಡಿಬೇಕು. ಅದು ಇದರದ್ದು ಏನು ಟಾಲರೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದ್ರ ಬಹಳ ಮುಖ್ಯ ಅನ್ನೋದನ್ನ ಶರೀಫ್ ಸಾಹೇಬ್ರು ಹೇಳ್ತಾ ಇದ್ದಾರೆ. ಈಗ ಇದು ಇಲ್ಲಿರೋದಕ್ಕೇನೋ ನೀವು ಈ ತರ ಎಲ್ಲ ದಿನ ಇಲ್ಲಿ ಏನೇನೋ ಕೊಡ್ತೀರಾ ನೀವು, ಅಕ್ಕಿ ರಾಗಿ ಇದನ್ನೆಲ್ಲ ಕೊಡ್ತೀರಾ. ಇಲ್ಲಿ ಕಾಡು ಒಳಗಡೆ ಇದೆಯಲ್ಲ 106 ಆನೆ, ಅದಕ್ಕೇನು? ಅದು ಕಾಡು ಮೇವೆ ತಿಂತದೆ ಸರ್. ಕಾಡು ಮೇವೆ ತಿಂತ. ಕಾಡು ಮೇವು ತಿಂತದೆ. ಕೆಲ ಆನೆಗಳು ತೋಟಗೂ ಹೋಯ್ತವೆ, ತೋಟಗಳನ್ನು ತಿನ್ನು ಬರೋ ಆನೆಗಳು ಇದಾವೆ. ಹೌದಾ? ಕೆಲ ಆನೆಗಳು ಕಾಡು ಒಳಗಡೆ ತಿನ್ನ ಆನೆಗಳು ಇದಾವೆ. ಒಂದೊಂದು ಆನೆಗಳು ಇಲ್ಲಿ ಮೇಯ್ಕೊಂಡಿದ್ದು ಇಷ್ಟ ಬಂದಾಗ ತೋಟಕ್ಕೆ ಹೋಗಿ ಹಲಸಿನಕಾಯಿ ಅವು ತಿನ್ಕೊಂಡು ಬರೋದು ಹೋಗ್ತವೆ. ಹೌದಾ? ಅದು ರುಚಿ ಹತ್ಬಿಡುತ್ತೆ ಹಲಸಿನಕಾಯಿ ಎಲ್ಲ. ಇದು ತಿನ್ನು ಹಲಸಿನಕಾಯಿ ಕೊಟ್ಟು ತಿಂತ ಸರ್. ಹೌದಾ? ಈ ಇದು ಏನೋ ಏನಂದ್ರೆ ಊಟಕ್ಕೆ ಹೋದ್ರು ಸರಿ, ಬೇರೆ ಗದ್ದೆಗೆ ಹೋದ್ರು ಸರಿ, ಹೊಟ್ಟೆ ತುಂಬಾ ನಿತ್ತು ಮೇಯಲ್ಲ. ಮತ್ತೆ ಒಯ್ತದೆ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಮೈಕೋತದೆ, ಪುನಃ ಇನ್ನೊಂದ್ ಜಾಗಕ್ಕೆ ಹೋಯ್ತು ಮೇಯ್ತದೆ. ಕಾಡಲ್ಲಿ ಕೂಡ ನಾವು ಆನೆಗಳು ಅಲ್ಲೇ ನಿತ್ತು ಮೇಯಲ್ಲ. ಅವು ಮೇಯ್ತಾ ಹೋಯ್ತಾ ಇರ್ತದೆ. ಅದು 6 ಕಿಲೋಮೀಟರ್ 8 ಕಿಲೋಮೀಟರ್ 10 ಕಿಲೋಮೀಟರ್ ನಡೀತಾ ಇರ್ತದೆ. ಅದು ಹೋಯ್ತಾನೆ ಮೇಯ್ಕೊ ಹೋಗೋದು. ಇದು ದಿನ ಎಷ್ಟು ಕಿಲೋಮೀಟರ್ ನಡಿಬಹುದು? ಇದು ದಿನ ಎಷ್ಟು ಕಿಲೋಮೀಟರ್ ನಡಿಬಹುದು? ನಮ್ಮ ಸಾಕಿದಾನೆ ಈಗ ನಾವು ಏನಾರು ನಾವು ಸಾಯಂಕಾಲ ಬಿಟ್ರೆ ಕೆಲವು ಆನೆಗಳು 6 ಕಿಲೋಮೀಟರ್ 7 ಕಿಲೋಮೀಟರ್ ಹೋಗಿ ಹೋಗ್ತದೆ. ಹಗಲಲ್ಲಿ ಸ್ವಲ್ಪ ಕಮ್ಮಿ ದೂರ ಹೋಗೋದು ಕಮ್ಮಿ. ನೈಟ್ ಟೈಮ್ ಅಲ್ಲಿ ಸ್ವಲ್ಪ ದೂರ ಹೋಗಿರ್ತದೆ. 6-7 ಕಿಲೋಮೀಟರ್ ಹೊರಟಾಗುತ್ತಾ? ಏನಕ್ಕೆ? ಬರೀ ಮೇಯಕ್ಕೆ ಅದು ನಿತ್ತು ಮೇಯಲ್ಲ, ಹೋಯ್ತಾ ಮೇಯ್ಕೊಂಡೇ ಹೋಗೋದು. ಅದು ಇದಕ್ಕೆ ಕಾಡಲ್ಲಿ ಬಿಟ್ರೆ ಏನಾದ್ರು ಸೊಳ್ಳೆ ಗಿಳ್ಳೆ ಕಚ್ತವೆ. ಮೇದಾಗ ಸೊಳ್ಳೆಗಳು ತುಂಬಾ ಕಚ್ತವೆ. ಆಗ ಮಣ್ಣು ಹಾಕೊಂಡು ನಿಲ್ಲಲ್ಲ, ಮೇಯ್ಕೊಂಡು ಹೋಯ್ತಾ ಇರ್ತದೆ. ಇದಕ್ಕೆ ಮಳೆ ಗಿಳೆ ತುಂಬಾ ಮಳೆ ಬರುತ್ತಲ್ಲ, ಅವಾಗ ಏನ್ ಇದಕ್ಕೆ? ಮಳೆ ಬಂದಾಗ ಖುಷಿ. ಅದೇ ಬಿದ್ಕೊಂಡು ಬದಿಗಳಿದೆಯಲ್ಲ ಸರ್, ಹೆಸರು ಹಾಕೋಬಿಟ್ರೆ ಬಿಸಿ ಆಗೋಯ್ತದೆ ಆನೆನೆ. ಅದಕ್ಕೆ ಇದು ಕೆಸರು ಹಾಕೊಳ್ಳೋದು, ಬಿಸಿ ಆಗ್ಲಿ ಅಂತ. ಅದೇ ಬಿದ್ದು ಉರುಳ್ತಾ ಇರ್ತದೆ.
ಅದೇ ಬೀಳ್ತಾ ಬದಿಗಳಿಗೆ ಬದುಕೊಂಡು ಹೋಗುತ್ತೆ. ಕೆಲವರೆಲ್ಲ ಸ್ನೇಹಿತರೆ ಹಿಂಗೆ ಇದು ಕೆಸರು ಹಾಕೊಂಡು ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳುತ್ತೆ ಇದು ಅಂತ. ನಿಮ್ಗೆ ತುಂಬಾ ಒಬಿಡಿಯಂಟ್ ಆಗಿರುತ್ತೆ ಇದು. ಇವ್ರು ಹೇಳಿದ್ರೆ? ಇದ್ರೆ, ನಾವು ತಗೊಂಡಿದ್ರೆ ಹಲೋ ನನಗೇನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ. ಅವ್ರು ಹೇಳ್ದಂಗೆ ಕೇಳುತ್ತೆ. ಎಲ್ಲ ಹೇಳ್ದಂಗೆ ಕೇಳುತ್ತೆ. ಪ್ರತಿಯೊಂದು ಕೆಲ್ಸಕ್ಕೂ ಹ್ಮ್ ಅದು ಯಾವ ಕೆಲಸ ಮಾಡಕ್ಕಿಲ್ಲ ಅನ್ನಂಗಿಲ್ಲ, ಹೌದಾ? ಪ್ರತಿಯೊಂದಕ್ಕೂ ಹೋಯ್ತೇವೆ. ಅಬ್ಬಬ್ಬಬ್ಬ. ಈಗ ಇದು ಅದೇ ಆ ಶ್ರೀಕಂಠ ಅನ್ನೋ ಆನೆನ ಇದೇ ನೀವು ಹಿಡಿದಿದ್ದು ಅಂತ? ಹೆಂಗ್ ಹಿಡಿತದ್ದು? 2014ರಲ್ಲಿ ಹಿಡಿದಿದ್ದು. 2014ರಲ್ಲಿ 14ರಲ್ಲಿ ಹೆಂಗೆ ಹಿಡಿತದ್ದು? ಅದು ಮಾಮೂಲಿ ಆನೆ ಹಿಡಿಯೋ ಕ್ಯಾಪ್ಚರ್ಗೆ ಹೋದಾಗ ಫಸ್ಟ್ ಒಂದು ಮಕ್ಕಳ ಅಂತ ಇತ್ತು, ಅದನ್ನ ಕ್ಯಾಪ್ಚರ್ ಆಯ್ತು. ಆಮೇಲೆ ಇದು ಸಂಜೆ ಮೇಲೆ ಇದು ಮಸ್ತಿ ಇತ್ತು ಇದಕ್ಕೆ, ಮಲ್ಗೆದ್ದು ಬರ್ತಾ ಇದ್ದಾಗ ಡಾಟ್ ಆಗಿ ಇದ್ ಮಾಡಿದ್ದಾರೆ. ಅವಾಗ ನೀವೇ ಇದ್ರ ಮೇಲೆ ಕೂತು ನೀವೇ ಕೂತಿದ್ದೆ ಇದ್ರ ಮೇಲೆ ಕೂತ್ಬಿಟ್ಟು ಇದನ್ನ ಹೆಂಗ್ ಹಿಡಿ ಅದನ್ನೆಲ್ಲ ನೀವು- ಲಾರಿಗೆಲ್ಲ ಹಚ್ಚಿರೋದು ನಾನೇ. ಹೌದಾ? Fight ಆಗಿ ಹ್ಮ್ ಫೈಟ್ಗಳು ನಡೀತು. ಹೌದಾ? ಸಂಜೆ ಸಾಯಂಕಾಲ ಆಗೋಯ್ತು 10 ಗಂಟೆ. ಸಾಯಂಕಾಲ ಸಾಯಂಕಾಲ ಆಗೋಯ್ತು. ಒಂದು ಆ ಫೈಟ್ ಆದಾಗ ಇವಕ್ಕೆ ಏಟ್ ಗೀಟ್ ಬೀಳಲ್ವಾ? ಬೀಳ್ತದೆ. ಬೀಳುತ್ತೆ ಇದಕ್ಕೆ ಅದಕ್ಕೆ. ಈ ಆನೆ ಒಂದು ಆನೆನ ಈ ಕಾಡಾನೆ ಇವಾಗ ಶ್ರೀಕಂಠನ್ ಕರ್ಕೊಂಬಂದ್ರಿ, ಎಲ್ಲಿಂದ ಕಾಡಿಂದ ಕರ್ಕೊಂಬಂದ್ರಿ, ಅದು ಪಳಗ್ಸಿ ನೀವ್ ಹೇಳ್ದಂಗ್ ಕೇಳತರ ಮಾಡಕ್ಕೆ ಎಷ್ಟು ದಿನ ಬೇಕು ಅಥವಾ ಎಷ್ಟು ತಿಂಗಳು ಬೇಕು? ಈಗ ಅದನ್ನ ತಗೊಬಂದು ಕಿರಾಲ್ಗೆ ಹಾಕ್ತಿವಿ. ಕಿರಾಲ್ ಅಂತ ಅದೇ ಕಿರಾಲ್ ಅಂದ್ರೆ ಏನು? ಆನೆ ಪಳಗ್ಸಕ್ಕೆ ಕಿರಾಲ್ ಅಂತ ಅಲ್ಲಿ ಕೆಳಗಡೆ ಐತೆ. 4 ಮೂಲೆಯಲ್ಲಿ ಮರದಿಂದ ಕಟ್ಟಿರ್ತೀವಿ, ಅದ್ರ ಒಳಗಡೆ ಹಾಕಿರ್ತೀವಿ. ಅದ್ರಲ್ಲಿ ಹಾಕಿ ಸುಮಾರು ಒಂದು 4 ತಿಂಗಳು ಅದ್ರ ಒಳಗಡೆ ಟ್ರೈನಿಂಗ್, ನಮ್ಮ ವಾಸನೆ, ನಮ್ಮ ವಾಯ್ಸು, ಮತ್ತೆ ಅದಕ್ಕೆ ಮುಂದ್ ಸ್ವಲ್ಪ ಫಸ್ಟ್ ಅದಕ್ಕೆ ಏನ್ ಕಲಿಸ್ಬೇಕಂದ್ರೆ ಕೂರೋದು, ಕೈ ಎತ್ತೋದು ಮಾಡೋದೆಲ್ಲ ಅದನ್ನ ಒಳಗಡೆನೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ನಂತರ ಹೊರಗಡೆ ದಾಟಿಸ್ಮೇಲೆ ಆವಾಗ ಒಂದ್ 6 ತಿಂಗಳು ತಗೋತಿದೆ ಟ್ರೈನಿಂಗ್. ಆವಾಗ ಮೇಲೆ ಹತ್ತಿ ನಾವು ತಿರುಗಿಸೋದು ಮಾಡಿಸೋದು, ಕಾಲಲ್ಲಿ ಡ್ರೈವಿಂಗ್ ಮಾಡ್ತೀವಲ್ಲ, ಡ್ರೈವಿಂಗ್ ಮೇಲೆ ಹತ್ತಿ ತಿರುಗಿಸೋದು ಮಾಡಿಸೋದು, ಮತ್ತೆ ಮರ ಎಚ್ಚೋದು, ಬೇರೆ ಬೈಟ್ ಕಡೆಗೆ ತೊಳಿಯೋದು ಮಾಡೋದೆಲ್ಲ ಅದು ಹೊರಗಡೆ ಕೆಲಸ.